ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಆಫ್ಟರ್ ದ ಲಾಂಗ್ ಟೈಮ್ ಫ್ಯಾಮ್ಲಿ ಜೊತೆ ಡಿನ್ನರ್ ಮಾಡೋಣ ಅಂತ ಎಂಪೈರ್ಗೆ ಬಂದಿದ್ವಿ. ಆ್ಯಕ್ಚುಲಿ ಐ ಥಿಂಕ್ ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಅನಿಸುತ್ತೆ ಇಲ್ಲಿರೋ ಎಂಪೈರ್ಗೆ ಬರ್ತಾ ಇರೋದು. ಬನ್ನಿ ಹೋಗೋಣ, ಏನೇನೆಲ್ಲ ಊಟ ಮಾಡ್ತೀವಿ ನೋಡೋಣ. ಬನ್ನಿ, ಹೇಗಿದೆ ರೆಸ್ಟೋರೆಂಟ್ ಎಲ್ಲ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ, ರೆಸ್ಟೋರೆಂಟ್ ಒಳಗಡೆ ಎಂಟರ್ ಆಗೋಣ. ನೋಡಿ, ಫ್ರಂಟಲ್ಲಿ ಈ ಥರ ಎಲ್ಲ ಇದೆ, ಲೈಕ್ ಜ್ಯೂಸಸ್, ಡ್ರೈ ಫ್ರೂಟ್ಸ್, ಈ ಥರ ಸ್ನ್ಯಾಕ್ಸ್ ಥರ ಎಲ್ಲ ಇಟ್ಟಿದ್ದಾರೆ. ಬನ್ನಿ ಹೋಗೋಣ ಒಳಗಡೆ. ಎಲ್ಲ ಆಲ್ರೆಡಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈ ಥರ ಇದೆ ನೋಡಿ ರೆಸ್ಟೋರೆಂಟ್. ನಾವು ಇಲ್ಲಿ ಚಪಾತಿ ಹಾಗೂ ನಮ್ಮ ಫ್ಯಾಮ್ಲಿಯಲ್ಲಿ ಮೊನ್ನೆ ನಮ್ಮ ಅಕ್ಕ ಅವ್ರದ್ದು ಗೃಹ ಪ್ರವೇಶ ಆಗಿತ್ತಲ್ವ, ಸೊ ಹಾಗಾಗಿ ಅವರು ನಾನ್ ವೆಜ್ ತಗೊಳ್ತಾ ಇಲ್ಲ. ನಾನು ನನ್ನ ಸಿಸ್ಟರ್ ಮಾತ್ರ ನಾನ್ ವೆಜ್ ಆರ್ಡರ್ ಮಾಡಿದ್ವಿ. ಅವರು ಬಂದು ಪನ್ನೀರ್ ಬಟರ್ ಮಸಾಲ ವಿತ್ ಪನ್ನೀರ್ ಟೀಕಾ ಆ್ಯಂಡ್ ಚಪಾತಿ ಆರ್ಡರ್ ಮಾಡಿದರು. ನೋಡಿ, ಎಲ್ಲರೂ ಸರ್ವ್ ಮಾಡ್ಕೊತಾ ಇದ್ದಾರೆ. ಅದರ ಜೊತೆ ರೈಸ್ ದಾಲ್ ಎಲ್ಲ ಆರ್ಡರ್ ಮಾಡಿಕೊಂಡು ಎಲ್ಲ ತಿಂತಾ ಇದ್ದಾರೆ. ಮತ್ತು ನೋಡಿ, ಸೌತೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಲ್ವಾ, ಸೊ ಕ್ರಿಯೇಟಿವ್ ಆಗಿದೆ. ಹಾಗೆ ನಮ್ಮದು ಕಬಾಬ್ ಆರ್ಡರ್ ಬಂತು, ಬಟ್ ನಾನು ನನ್ನ ಸಿಸ್ಟರ್ ಬಂದು ಬಿರಿಯಾನಿ ಮತ್ತು ಕಬಾಬ್ ಆರ್ಡರ್ ಮಾಡಿದ್ರಿ. ಕಬಾಬ್ ಬಂದಿದೆ, ಬಿರಿಯಾನಿ ಇನ್ನೂ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆ ಡಿನ್ನರ್ಗೆ ಹೋಗಿ ತುಂಬ ದಿವಸನೇ ಆಗೋಗಿತ್ತು. ಆಫ್ಟರ್ ದ ಲಾಂಗ್ ಟೈಮ್ ಹೋಗ್ತಾ ಇರೋದು, ತುಂಬ ಖುಷಿಯಾಗಿತ್ತು. ನೋಡಿ, ಬಿರಿಯಾನಿ ಕೂಡ ಬಂತು, ಎಗ್ ಕೂಡ ಕೊಟ್ಟಿದ್ದಾರೆ. ನಾನು ಹಾಫ್ ಪ್ಲೇಟು, ನನ್ನ ಸಿಸ್ಟರ್ ಹಾಫ್ ಪ್ಲೇಟ್ ತೊಗೊಂಡಿದ್ದು. ಚೆನ್ನಾಗಿದೆ ಅಲ್ವಾ? ವಾವ್, ಯಮ್ಮಿ ಯಮ್ಮಿ. ಟೇಸ್ಟು ಕೂಡ ಚೆನ್ನಾಗಿತ್ತು. ಅದ್ರ ಜೊತೆಗೆ ಮೊಸರು ಬಜ್ಜಿ ವಿತ್ ಸಾಂಬಾರು ಕೊಟ್ಟಿದ್ದರು. ಸಾಂಬಾರೇನು ಅಷ್ಟೊಂದು ಹಿಡಿಸ್ಲಿಲ್ಲ, ಬಟ್ ಮೊಸರು ಬಜ್ಜಿ ಜೊತೆ ತಿಂದ್ವಿ. ತಗೊಂಡಿದ್ದು ಹಾಫ್ ಪ್ಲೇಟ್ ಆದರೂ ತುಂಬ ಹೆವಿ ಅನ್ನಿಸ್ತು. ಸೊ ಹಾಗಾಗಿ ಒಂದು ಹಾಫ್ ಪ್ಲೇಟ್ನ ತಿಂದು ಇನ್ನೊಂದು ಹಾಫ್ ಪ್ಲೇಟ್ನ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇಲ್ಲಿಗೆ ನಮ್ಮ ಡಿನ್ನರ್ ಮುಗೀತು. ಸೊ ಎಲ್ಲರೂ ಹೊರಟ್ವಿ. ನೋಡಿ, ಹೀಗಿತ್ತು ರೆಸ್ಟೋರೆಂಟ್. ತುಂಬ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಿದರು. ಹಾಗೆ ಸರ್ವಿಸ್ ಕೂಡ ಚೆನ್ನಾಗಿತ್ತು. ನಾನು ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದರೆ, ಅಲ್ಲಿ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ, ತುಂಬ ಪೀಸ್ಫುಲ್ ಆಗಿತ್ತು. ದೆನ್ ಆಫ್ಟರ್ ದ ಮೀಲ್ ಸೋಂಪನ್ನು ತಿನ್ಕೊಂಡು ಹಾಗೆ ಬಿಲ್ ಪೇ ಮಾಡಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.